ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಮಗೆಲ್ಲರಿಗೂ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ವಿದ್ಯಾರ್ಥಿಗಳೇ, ನಾಳೆ ನಡೀತಕ್ಕಂತಹ ವಿಜ್ಞಾನ ವಾರ್ಷಿಕ ಪರೀಕ್ಷೆಯ ಆ, ಒಂದು ಅತಿ ಸರಳವಾಗಿರ್ತಕ್ಕಂಥ ಒಂದು ಪಾಸಿಂಗ್ ಪ್ಯಾಕೇಜನ್ನು ಕನಿಷ್ಠತಮ ನಮಗೆ 50 ಅಂಕಗಳನ್ನು ಅತಿ ಸರಳವಾಗಿ ಬರೀಲಿಕ್ಕೆ ಸಹಾಯಕಾರಿ ಆಗ್ತಕ್ಕಂಥ ಒಂದು ಪಾಸಿಂಗ್ ಪ್ಯಾಕೇಜನ್ನು ನಾನು ನಿಮ್ಮ ಮುಂದೆ ತಂದಿದ್ದೀನಿ. ಸೊ ವಿಡಿಯೋನ ಸಂಪೂರ್ಣವಾಗಿ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ವಿಡಿಯೋನ ಆರಂಭ ಮಾಡ್ತಾ ಇದ್ದೀನಿ. ಮತ್ತು ವಿದ್ಯಾರ್ಥಿಗಳು ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, SLC ವಿಜ್ಞಾನ ವಾರ್ಷಿಕ ಪರೀಕ್ಷೆಗೆ ಸಂಬಂಧಿಸಿದಂತೆ ಕೆಲವೊಂದಷ್ಟು ಚಿತ್ರಗಳನ್ನು ನೀಡಲಾಗಿದೆ. ಈ ಚಿತ್ರಗಳಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥ ಚಿತ್ರಗಳು ಯಾವ್ಯಾವ ಅಂತ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ, ಸಾರಿತ ಸಲ್ಫ್ಯೂರಿಕ್ ಆಮ್ಲದ ಸತ್ವನಿಚರುಗಳ ವರ್ತನೆ ಇರ್ಬೋದು, ಹಬೆಯ ವರ್ತನೆ ಇರ್ಬೋದು, ಲೋಹದ ಮೇಲೆ ತಾಮ್ರದ ಶುದ್ಧೀಕರಣ ಇರ್ಬೋದು, ಹೃದಯದ ಚಿತ್ರ ಇರ್ಬೋದು, ಮಿದುಳಿನ ಚಿತ್ರ, ನೆಫ್ರಾನ್ನ ಚಿತ್ರ. ಸೊ ಇಷ್ಟು ಚಿತ್ರಗಳು ಮತ್ತು ಈ ಸ್ಟೊಮ್ಯಾಟದ ಚಿತ್ರ ಇವು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಚಿತ್ರಗಳಾಗಿವೆ. ಸೊ ಆಮೇಲೆ ಅದರ ಜೊತೆಗೆ ನೇರ ವಾಹಕದ ಮೂಲಕ ಹರಿಯತಕ್ಕಂಥ ವಿದ್ಯುತ್ ಪ್ರವಾಹದ ಸುತ್ತಲೂ ಉಂಟಾಗುವ ಕಾಂತಕ್ಷೇತ್ರದ ಬಗ್ಗೆ ಇರತಕ್ಕಂತಹ ಚಿತ್ರ ಆಗಿರ್ಬೋದು, ಬಿಳಿಯ ಬಣ್ಣದ ರೋಹಿತರ ಪುನರ್ ಸಂಯೋಜನೆ ಚಿತ್ರ ಆಗಿರ್ಬೋದು, ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ವಿವರಣೆಗಳಿರ್ಬೋದು. ಸೊ ಇವು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಚಿತ್ರಗಳಾಗಿವೆ. ಅದರ ಜೊತೆಗೆ 100% ಕೇಳ್ತಕ್ಕಂತಹ ಇನ್ನೊಂದು ಪ್ರಶ್ನೆ ಯಾವುದು ಅಂತಂದರೆ, ಸೊ ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ, ನಿಮ್ನ ಮತ್ತು ಪಿನ ಮಸೂರುಗಳ ಅವುಗಳಿಂದ ಉಂಟಾಗ್ತಕ್ಕಂತಹ ರೇಖಾನಕ್ಷೆಗಳೇನಿವೆ, ಸೊ ಇವುಗಳಲ್ಲಿ ಯಾವುದಾದರೂ ಒಂದು ರೇಖಾನಕ್ಷೆಯನ್ನು 100% 3 ಮಾರ್ಕ್ಸಿಗೆ ಕೇಳ್ತಾರೆ. ಆದ್ದರಿಂದ ತಪ್ಪದೇ ಇವುಗಳನ್ನು ತಯಾರಿ ಮಾಡಿ. ಅದೇ ರೀತಿಯಾಗಿ ಈ ಒಂದು ಪರೀಕ್ಷೆಯಲ್ಲಿ ಕೇಳಬಹುದಾಗಿರ್ತಕ್ಕಂಥ ಪ್ರಮುಖ ನಿಯಮಗಳನ್ನು ನೋಡ್ತಾ ಹೋದಂತೆ, ಸೊ ಓಮ್ನ ನಿಯಮ ಇರ್ಬೋದು, ಜೂಲ್ನ ನಿಯಮ ಇರ್ಬೋದು, ಬೆಳಕಿನ ಪ್ರತಿಫಲನ ನಿಯಮ ಇರ್ಬೋದು, ವಕ್ರೀಭವನ ನಿಯಮ ಇರ್ಬೋದು, ಬಲಗೈ ಹೆಬ್ಬೆರಳಿನ ನಿಯಮ ಇರ್ಬೋದು, ಫ್ಲೆಮಿಂಗನ ಎಡಗೈ ನಿಯಮ ಇರ್ಬೋದು. ಈ 6 ನಿಯಮಗಳು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥವುಗಳು. ಇವುಗಳಲ್ಲಿ ಕನಿಷ್ಠತಮ 4 ನಿಯಮಗಳನ್ನು ಪರೀಕ್ಷೆಯಲ್ಲಿ ಕೇಳ್ತಾರೆ. ಸೊ ಓಮ್ನ ನಿಯಮ ಅಥವಾ ಜೂಲ್ನ ನಿಯಮ ಅವೆರಡರಲ್ಲಿ ಒಂದು ಬರೀರಿ ಅಂತ ಹೇಳಿ ಪ್ರಶ್ನೆ ಕೇಳ್ತಾರೆ, ಅಥವಾ ಬೆಳಕಿನ ಪ್ರತಿಫಲನ ಅಥವಾ ಬೆಳಕಿನ ವಕ್ರೀಭವನ ನಿಯಮ ಇವೆರಡರಲ್ಲಿ ಒಂದು ಬರಿ ಅಂತ ಹೇಳಿ ಪ್ರಶ್ನೆ ಕೇಳ್ತಾರೆ. ಇನ್ನು ಬಲಗೈ ಹೆಬ್ಬೆರಳಿನ ನಿಯಮ ಇರ್ಬೋದು ಅಥವಾ ಫ್ಲೆಮಿಂಗನ ಎಡಗೈ ನಿಯಮ ಇರ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ಚಿತ್ರಾಧಾರಿತ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಸೊ ಆದ್ದರಿಂದ ಅವುಗಳನ್ನು ತಯಾರಿ ಮಾಡಿಕೊಳ್ಳಿ. ಸೊ ಮುಂದಿನದಾಗಿ ಆಮ್ಲ ಪ್ರತ್ಯಾಮ್ಲ ಲವಣಗಳು ಪಾಠದಲ್ಲಿ ಬರ್ತಕ್ಕಂತಹ ಕೆಲವೊಂದಷ್ಟು ಸಾಮಾನ್ಯ ಲವಣಗಳಿವೆ. ಆ ಲವಣಗಳ ಹೆಸರುಗಳು ಮತ್ತು ಅವುಗಳ ಅನುಸೂತ್ರಗಳು, ಅವುಗಳ ರಾಸಾಯನಿಕ ಹೆಸರುಗಳು ಇವು ಸಹ ಭಾಳಷ್ಟು ಮುಖ್ಯವಾಗಿರ್ತಕ್ಕಂಥವುಗಳು. ಸೊ ಅದರ ಜೊತೆಗೆ ಲವಣಗಳ ತಯಾರಿಕೆ ಇರ್ಬೋದು, ಅವುಗಳ ಉಪಯೋಗಗಳಿರ್ಬೋದು. ಸೊ ಉಪಯೋಗಗಳನ್ನು ಕೇಳಿದ್ರೆ 2 ಉಪಯೋಗಗಳನ್ನು ಬರೀಲಿಕ್ಕೆ ಕೇಳ್ತಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ತಯಾರಿ ಚೆನ್ನಾಗಿರಬೇಕು. ಅದರ ಜೊತೆಗೆ ಈ ಅಡುಗೆ ಸೋಡಾ ಇರಬಹುದು, ವಾಷಿಂಗ್ ಸೋಡಾ ಇರ್ಬೋದು, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇರ್ಬೋದು, ಚಲುವೆ ಪುಡಿ ಇರ್ಬೋದು. ಇವುಗಳ ತಯಾರಿಕೆ ಮತ್ತು ಅವುಗಳ ಉಪಯೋಗಗಳ ಬಗ್ಗೆ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ತಪ್ಪದೆ ತಯಾರಿ ಮಾಡಿ. ಇನ್ನು ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಪಾಠಕ್ಕೆ ಸಂಬಂಧಪಟ್ಟಂತೆ ಸಮೀಪ ದೃಷ್ಟಿ, ದೂರದೃಷ್ಟಿ, ಪ್ರೆಸ್ಬಯೋಪಿಯಾ ಮತ್ತು ಕ್ಯಾಟ್ರಾಕ್ಟ್. ಸೊ ಈ ಒಂದು 4 ಅಂಶಗಳಲ್ಲಿ ಸಮೀಪ ದೃಷ್ಟಿ ಮತ್ತು ದೂರದೃಷ್ಟಿ ಅಂತಕ್ಕಂಥವುಗಳೇನಿವೆ, ಇವುಗಳ ವ್ಯಾಖ್ಯೆಗಳಿರ್ಬೋದು, ಇವುಗಳ ಲಕ್ಷಣಗಳಿರ್ಬೋದು, ಅವುಗಳ ಕಾರಣಗಳಿರ್ಬೋದು, ಮತ್ತು ಅವುಗಳನ್ನು ಯಾವ ರೀತಿ ಸರಿಪಡಿಸ್ಬೋದು, ಅದಕ್ಕೆ ಸಹಾಯ ಮಾಡಿರ್ತಕ್ಕಂತಹ ಮಸೂರಗಳಿರ್ಬೋದು, ಅವಷ್ಟು ತುಂಬ ಅವಶ್ಯಕವಾಗಿ ಇಂಪಾರ್ಟೆಂಟ್ ಆಗಿವೆ. ಸೊ ಅವುಗಳನ್ನು ತಪ್ಪದೆ ತಯಾರಿ ಮಾಡಿಕೊಳ್ಳಿ. ಸೊ ಅದರ ಜೊತೆಗೆ ಸಸ್ಯ ಹಾರ್ಮೋನ್ಗಳನ್ನು ತಾವಿಲ್ಲಿ ಗಮನಿಸ್ತಾ ಇದ್ದೀರಿ. ಆ ಸಸ್ಯ ಹಾರ್ಮೋನ್ಗಳು ಭಾಳಷ್ಟು ಮುಖ್ಯವಾಗಿವೆ. ಆಕ್ಸಿನ್, ಜಿಬ್ಬರ್ಲಿನ್, ಸೈಟೋಕೈನಿನ್ ಮತ್ತು ಅಬ್ಸಿಸಿಕ್ ಆಮ್ಲ ಇವುಗಳ ಕಾರ್ಯಗಳಿರ್ಬೋದು. ಆಮೇಲೆ ಪ್ರಾಣಿ ಹಾರ್ಮೋನ್ಗಳಿರ್ತಕ್ಕಂಥ ಪಿಟ್ಯೂಟರಿ, ಥೈರಾಯ್ಡ್ ಗ್ರಂಥಿ, ಮೆಥೋಜೆರಿಕ್ ಗ್ರಂಥಿ, ವೃಷಣಗಳು, ಅಂಡಾಶಯ, ಎಡ್ರಿನಲ್. ಸೊ ಇವುಗಳಲ್ಲಿ ಯಾವುದಾದ್ರಂತೂ 2 ಕೇಳಿ ಅವುಗಳ ಬಿಡುಗಡೆ ಮಾಡ್ತಕ್ಕಂಥ ಹಾರ್ಮೋನ್ಗಳ ಬಗ್ಗೆ ಕೇಳ್ಬೋದು, ಅಥವಾ ಅವುಗಳ ಕಾರ್ಯಗಳ ಬಗ್ಗೆಯೂ ಕೇಳ್ಬೋದು. ಸೊ ಈ ಒಂದು ಪ್ರಾಣಿ ಹಾರ್ಮೋನ್ಗಳಿಗೆ ಸಂಬಂಧಪಟ್ಟಂತೆ ಅನ್ವಯಿಕ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆಯೂ ಸಹ ಇರುತ್ತೆ. ಸೊ ಆದ್ದರಿಂದ ಅವುಗಳನ್ನು ತಪ್ಪದೇ ತಯಾರಿ ಮಾಡಿಕೊಳ್ಳಿ. ಆಮೇಲೆ ವಿದ್ಯುಚ್ಛಕ್ತಿ ಪಾಠದಲ್ಲಿ ಬರ್ತಕ್ಕಂಥ ಭೌತ ಪರಿಮಾಣಗಳು ಮತ್ತು ಅವುಗಳ ಏಕಮಾನಗಳಿರ್ಬೋದು, ಅವುಗಳನ್ನು ಅಳೆಯಲು ಬಳಸತಕ್ಕಂಥ ಸಾಧನಗಳಿರ್ಬೋದು, ಅಥವಾ ಅವುಗಳ ಸೂತ್ರಗಳಿರ್ಬೋದು, ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥವುಗಳು. ಸೊ ಇವುಗಳನ್ನು ಸಹ ತಪ್ಪದೇ ಚೆನ್ನಾಗಿ ತಯಾರಿ ಮಾಡಿಕೊಳ್ಳಿ. ಅದೇ ರೀತಿಯಾಗಿ ಮುಂದುವರಿದಂತೆ ಈ ಆಮ್ಲ ಪ್ರತ್ಯಾಮ್ಲ ಲವಣಗಳು ಪಾಠದಲ್ಲಿ ಬರ್ತಕ್ಕಂತಹ ಕೆಲವೊಂದಷ್ಟು ನೈಸರ್ಗಿಕ ಆಕಾರಗಳು, ನಮ್ಮ ದೈನಂದಿನ ಜೀವನದಲ್ಲಿ ನಾವು ಬಳಕೆ ಮಾಡ್ತಕ್ಕಂಥ ಕೆಲವೊಂದು ರಾಸಾಯನಿಕ ವಸ್ತುಗಳಿರ್ಬೋದು. ಆ ರಾಸಾಯನಿಕ ವಸ್ತುಗಳಲ್ಲಿ ಇರ್ತಕ್ಕಂತಹ ಆಮ್ಲಗಳ ಬಗ್ಗೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ತಾವಿಲ್ಲಿ ಗಮನಿಸ್ತಾ ಇದ್ದೀರಿ. ಸೊ ಈ ಒಂದು ಕೋಷ್ಟಕದಲ್ಲಿರ್ತಕ್ಕಂತಹ ನೈಸರ್ಗಿಕ ಆಕಾರ ಮತ್ತು ಅವುಗಳಲ್ಲಿ ಕಂಡುಬರ್ತಕ್ಕಂತಹ ಆಮ್ಲಗಳ ಬಗ್ಗೆ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಮತ್ತು ರಿಪೀಟೆಡಾಗಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ಏನಂತಂದರೆ, ಅನುವರ್ತನಾ ಚಲನೆ ಬಗ್ಗೆ ಭಾಳ ಸಾರಿ ಪ್ರಶ್ನೆಯನ್ನು ಕೇಳಲಾಗಿದೆ. ಇದೊಂದು ಅನ್ವಯಿಕರಿತ ಪ್ರಶ್ನೆ ಆಗಿರುತ್ತದೆ. ಸೊ ಆದ್ದರಿಂದ ಅದನ್ನು ತಪ್ಪದೇ ತಯಾರಿ ಮಾಡಿಕೊಳ್ಳಿ. ಗುರುತ್ವಾನುವರ್ತನೆ ಇರ್ಬೋದು, ಜಲಾನುವರ್ತನೆ ಇರ್ಬೋದು, ರಾಸಾಯನಿಕ ಅನುವರ್ತನೆ ಇರ್ಬೋದು, ದ್ವಿತೀಯ ಅನುವರ್ತನಾ ಚಲನೆ ಇರ್ಬೋದು. ಸೊ ಇವೆಲ್ಲ ಅನುವರ್ತನಾ ಚಲನೆಗಳು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥವುಗಳು. ತಪ್ಪದೇ ಅವುಗಳನ್ನು ತಯಾರಿ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟು ಮಿಶ್ರಲೋಹ ಅಂದರೆ ಏನು ಮತ್ತು ಮಿಶ್ರಲೋಹದ ಘಟಕಗಳು ಏನಿವೆ ಇವು ಬಹು ಆಯ್ಕೆಯಲ್ಲಿ ಕೇಳುವಂಥ ಸಾಧ್ಯತೆ ಇರುತ್ತೆ. ಉದಾಹರಣೆಗೆ ಕಂಚು, ಇದರ ಘಟಕಗಳು ಯಾವುವು, ಬೆಸುಗೆ ಲೋಹದ ಘಟಕಗಳು ಯಾವುವು. ಆಮೇಲೆ ಮೊನ್ನೆ ಒಂದು ಪರೀಕ್ಷೆಯಲ್ಲಿ ಕೇಳಲಾಗಿತ್ತು, ಮಿಶ್ರಲೋಹದ ಒಂದು ಘಟಕ ಪಾದರಸ ಆಗಿದ್ದರೆ ಅದನ್ನು ಅಮಾಲ್ಗಮ್ ಅಂತ ಹೇಳಿ ಕರಿತೀವಿ. ಸೊ ಅಮಾಲ್ಗಮ್ ಎಂದರೇನು ಅನ್ನುವಂಥ ಪ್ರಶ್ನೆಯನ್ನು ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥದ್ದು ನಾವಿಲ್ಲಿ ಮರೆಯುವಂತಿಲ್ಲ.
ಸೊ ಅದರ ಜೊತೆಗೆ ಈ ಜೀವಕ್ರಿಯೆಗಳು ಪದದಲ್ಲಿ ಬರ್ತಕ್ಕಂತಹ ಕೆಲವೊಂದಷ್ಟು ಕಿಣ್ವಗಳು ಮತ್ತು ಅವುಗಳ ಕಾರ್ಯಗಳು ಸಹ ಭಾಳಷ್ಟು ಮುಖ್ಯವಾಗಿವೆ. ಸೊ 2 ಅಥವಾ 3 ಕಿಣ್ವಗಳ ಹೆಸರನ್ನು ಕೊಟ್ಟು ಅವುಗಳ ಕಾರ್ಯಗಳ ಬಗ್ಗೆ ಕೇಳುವಂಥ ಸಾಧ್ಯತೆ ಇರುತ್ತೆ. ಇನ್ನು ಒಂದು ಪ್ರಶ್ನೆಗಳು ಏನೇನು ಕೇಳಬಹುದು ಅಂತಂದರೆ, ಸೀಸದ ನೈಟ್ರನ್ನ ಕಾಯಿಸಿದಾಗ ಬಿಡುಗಡೆ ಆಗ್ತಕ್ಕಂಥ ಗಂಧಧೂಮ ಯಾವುದು ಅನ್ನುವಂಥದ್ದು, ಅಥವಾ ರಾಸಾಯನಿಕ ಸಮೀಕರಣವನ್ನು ಯಾಕೆ ವೃದ್ಧಿಸಬೇಕು ಅನ್ನುವಂಥ ಒಂದು ಪ್ರಶ್ನೆ ಆಗಿರ್ಬೋದು, 1 ಅಂಕದ ಪ್ರಶ್ನೆ. ಲಿಟ್ಮಸ್ ಕಾಗದವನ್ನು ಉಪಯೋಗಿಸಿ ಪ್ರತ್ಯಾಮ್ಲವನ್ನು ಯಾವ ರೀತಿ ಪತ್ತೆ ಹಚ್ಚಬಹುದು, ಈ ರೀತಿಯ ಪ್ರಶ್ನೆಗಳಿರ್ಬೋದು. ಆಮ್ಲಗಳ ಮಳೆ ಅಂತಂದರೆ ಏನು, ಸೊ ಅದರ pH ಮೌಲ್ಯ ಎಷ್ಟಿರುತ್ತೆ ಅಂತಕ್ಕಂಥದ್ದು, ಅಥವಾ ಜೇನು ಹುಳುವಿನ ಕುಟುಕಿಯ ಜಾಗಕ್ಕೆ ಅಡುಗೆ ಸೋಡಾ ಲೇಪನ ಯಾಕೆ ಮಾಡ್ತಾರೆ ಅಂತಕ್ಕಂಥ ಪ್ರಶ್ನೆ ಇರ್ಬೋದು. ಸೊ ಈ ರೀತಿ ಅನೇಕ ರೀತಿಯ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ತಾವಿಲ್ಲಿ ಗಮನಿಸ್ತಾ ಇದ್ದರೆ ತಟಸ್ಥೀಕರಣ ಅಂದರೆ ಏನು, ಹೌದಾ, ಕ್ಯಾಲ್ಸಿಯಂ ನೀರಿನೊಂದಿಗೆ ವರ್ತಿಸಿದಾಗ ಏಕೆ ಬೆಂಕಿ ಹೊತ್ತಿಕೊಳ್ಳಲ್ಲ ಅಂತಕ್ಕಂಥ ಕಾರಣ ಕೊಡಿ ಪ್ರಶ್ನೆ ಇರ್ಬೋದು. ಆಮೇಲೆ ಉಭಯವರ್ತಿ ಆಕ್ಸೈಡ್ಗಳು ಅಂದರೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಪರೀಕ್ಷೆಯಲ್ಲಿ ಅದ್ರ ಬಗ್ಗೆ 100% ಕೇಳ್ತಾರೆ. ಉಭಯಧರ್ಮಿ ಆಕ್ಸೈಡ್ಗಳನ್ನ ತಪ್ಪದೇ ತಯಾರಿ ಮಾಡಿಕೊಳ್ಳಿ. ಸೊ ಅದೇ ರೀತಿಯಾಗಿ ನಾನು ಇಲ್ಲಿ ಸ್ಕ್ರಾಲ್ ಮಾಡ್ತಾ ಇರ್ತೀನಿ, ಅದೇ ರೀತಿಯಾಗಿ ತಾವು ಇವುಗಳನ್ನು ನೋಡ್ತಾ ಹೋಗ್ರಿ. ಅಲ್ಯೂಮಿನಿಯಂ ಆಕ್ಸೈಡನ್ನು ಉಭಯವರ್ತಿ ಆಕ್ಸೈಡ್ ಅಂತ ಹೇಗೆ ಕರೀತಾರೆ ಅಂತಕ್ಕಂಥ ಪ್ರಶ್ನೆ ಆಗಿರ್ಬೋದು. ರೆಡಾಕ್ಸ್ ಕ್ರಿಯೆಗಳಿಗೆ ಸಂಬಂಧಪಟ್ಟಂತೆ ರೆಡಾಕ್ಸ್ ಅಂದರೆ ಉತ್ಕರ್ಷಣ ಹೊಂದಿರತಕ್ಕಂಥದ್ದು, ಅಪಕರ್ಷಣ ಹೊಂದಿರತಕ್ಕಂಥದ್ದು. ಸೊ ಯಾವ ಪ್ರತಿವರ್ತಕ ಅಂತಕ್ಕಂಥ ಕೇಳುವಂಥ ಸಾಧ್ಯತೆ ಪ್ರಶ್ನೆ. ಸೊ ಅದರ ಜೊತೆಗೆ ಈ 2 ಅಂಶಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗಿವೆ ಪರಿಸರ ಪಾಠದಲ್ಲಿ. ಸೊ ಇವು 2 ಆಧಾರಿತವಾಗಿರ್ತಕ್ಕಂಥ ಪ್ರಶ್ನೆಗಳು 100% ಎಕ್ಸಾಮ್ದಲ್ಲಿ ಕೇಳ್ತಾರೆ. ಅದೇ ಯಾವುದಂತಾರೆ, ಆಹಾರ ಸರಪಳಿಗೆ ಸಂಬಂಧಪಟ್ಟಂತೆ ಇರ್ಬೋದು, ಜೈವಿಕ ಸಂವರ್ಧನೆಗೆ ಸಂಬಂಧಪಟ್ಟಂತೆ ಇರ್ಬೋದು, ಶಕ್ತಿಯ ಹರಿವಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಇರ್ಬೋದು. ಸೊ ಈ ಅಂಶಗಳನ್ನು ಆಧಾರವಾಗಿಟ್ಟುಕೊಂಡು ಎಕ್ಸಾಮ್ನಲ್ಲಿ ಕ್ವಶನನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಸೊ ಥರ್ಮೈಟ್ ಕ್ರಿಯೆ ಅಂದರೆ ಏನು ಮತ್ತು ಥರ್ಮೈಟ್ ಕ್ರಿಯೆಯ ಅನ್ವಯಗಳ ಬಗ್ಗೆ ಕೇಳ್ತಾರೆ. ಗಡಸುತನಕ್ಕೆ ಕಾರಣ ಆಗಿರ್ತಕ್ಕಂತಹ ಅಂಶಗಳ ಬಗ್ಗೆ ಕೇಳುವಂಥ ಸಾಧ್ಯತೆ ಇರುತ್ತೆ. ಸೊ ಲವಣಗಳು ಯಾವುವು ಅನ್ನುವಂಥ ಕೇಳುವಂಥ ಸಾಧ್ಯತೆ ಇರುತ್ತೆ. ಆಮೇಲೆ ಮೊನ್ನೆ ಎಕ್ಸಾಮ್ದಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಾಗಿತ್ತು, ಮಾನವರ ಶಾಸನದಲ್ಲಿ ಗಾಳಿ ಹಾದು ಹೋಗುವ ಭಾಗವು ಕುಸಿಯದಂತೆ ತಡೆಗಟ್ಟಲೇ ಇರತಕ್ಕಂಥ ರಚನೆಗಳು ಯಾವುವು ಅನ್ನುವಂಥ ಪ್ರಶ್ನೆಯನ್ನು ಕೇಳಲಾಗಿತ್ತು. ಸೊ ಅವುಗಳನ್ನೆಲ್ಲ ತಪ್ಪದೇ ತಯಾರಿ ಮಾಡಿಕೊಳ್ಳಿ ಅಂತ ಹೇಳ್ತೀನಿ. ಸೊ ಅದರ ಜೊತೆಗೆ ತಾವು ನೋಡ್ತಾ ಇದ್ದರೆ ಸೊಲನಾಯ್ಡ್ ಅಂದ್ರೇನು, ಸೊಲನಾಯ್ಡ್ನ ಗುಣಗಳಿರ್ಬೋದು, ದರ್ಪಣದ ಧ್ರುವ ಅಂದರೆ ಏನು, ದರ್ಪಣದ ವರ್ಧನೆ ಅಂದರೆ ಏನು, ಈ ರೀತಿ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಸೊ ಅದರ ಜೊತೆಗೆ ತಾವಿಲ್ಲಿ ಗಮನಿಸ್ತಾ ಇದ್ದರೆ ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಆಗಿರ್ಬೋದು, ಲೋಹೋದ್ಧರಣಗಳ ಹುರಿಯುವಿಕೆಗೆ ಸಂಬಂಧಪಟ್ಟಂತೆ ಅಥವಾ ಕಾಸುವಿಕೆಗೆ ಸಂಬಂಧಪಟ್ಟಂತೆ ಇರತಕ್ಕಂಥ ಪ್ರಶ್ನೆಗಳಾಗಿರ್ಬೋದು. ಸೋಡಿಯಂ ಲೋಹವನ್ನು ಸೀಮೆಯನ್ನು ಸಂಘಟಿಸಿಟ್ಟಿರ್ತಾರೆ ಏಕೆ ಅನ್ನುವಂಥ ಪ್ರಶ್ನೆ ಇರ್ಬೋದು. ಟಿಂಡಾಲ್ ಪರಿಣಾಮ ಅಂದರೆ ಏನು ಅನ್ನುವಂಥದ್ದು 1 ಮಾರ್ಕ್ಸಿಗೆ 100% ಕೇಳ್ತಾರೆ. ಬೆಳಕಿನ ವಕ್ರೀಭವನ ಇರ್ಬೋದು, ಪ್ರತಿಫಲನ ಇರ್ಬೋದು, ಇವುಗಳು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥಗಳಾಗಿರ್ತವೆ. ಇನ್ನು ದ್ವಿತೀಯರಂಧ್ರ ಅಥವಾ ಅಪರ್ಚರ್ ಆಗಿರ್ಬೋದು, ಹೈಡ್ರೋಜನ್ ಕಣದ ಮಹತ್ವ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥಗಳು. ಸೊ ಇವುಗಳನ್ನು ತಪ್ಪದೇ ತಾವುಗಳು ತಯಾರಿ ಮಾಡಿ ಅಂತ ಹೇಳ್ತೀನಿ. ಇನ್ನು ಸ್ತನಿಗಳಲ್ಲಿ ರಕ್ತ ಇಮ್ಮಡಿ ಪರಿಚಲನೆಯ ಸ್ಥಿರ ಉಷ್ಣತೆಯನ್ನು ನಿರ್ವಹಿಸಲು ಅತ್ಯಗತ್ಯವಾಗಿದೆ ಹೇಗಿದೆ ಅಂತಕ್ಕಂತಹ ಅನ್ವಯಿಕ ಪ್ರಶ್ನೆಗಳಾಗಿರ್ಬೋದು. ಸೊ ಇವೆಲ್ಲಗಳು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆಗಳಾಗಿವೆ. ಅದರ ಜೊತೆಗೆ ತಾವಿಲ್ಲಿ ನೋಡ್ತಾ ಇದ್ದರೆ ಸಂಸರ್ಗದ ಕಾರ್ಯವೇನು ಅನ್ನುವಂತಹ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಆಮೇಲೆ ಜಲಚರಗಳ ಉಸಿರಾಟದ ದರವು ಭೂಚರ ಪ್ರಾಣಿಗಳಲ್ಲಿ ಕಂಡುಬರುವುದಕ್ಕಿಂತ ಹೆಚ್ಚು ವೇಗವಾಗಿರುತ್ತದೆ, ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ವಕ್ರೀಭವನ ಸೂಚಕಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಅನ್ವಯಿಕ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಆದ್ದರಿಂದ ತಪ್ಪದೇ ತಯಾರಿ ಮಾಡಿರಿ ಅಂತ ಹೇಳ್ತೀನಿ. ಮತ್ತು ಅದರ ಜೊತೆಗೆ ಬೆಳಕಿನ ಪ್ರತಿಫಲನ ಅಂದರೆ ಏನು, ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳು, ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳು ಯಾವುವು ಅನ್ನುವಂತಹ ಪ್ರಶ್ನೆಗಳಾಗಿರ್ಬೋದು. ಇವೆಲ್ಲಷ್ಟು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆಗಳಾಗಿವೆ. ಸೊ ಇದರ ಜೊತೆಗೆ 2 ಅಂಕದ ಪ್ರಶ್ನೆಗಳು ಏನೇನು ಕೇಳ್ತಾರೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋದಂತೆ, ಸೊ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ರಾಸಾಯನಿಕ ಕ್ರಿಯೆ ನಡೆದಿಂದ ನಿರ್ಧರಿಸಲು ಸಹಾಯ ಮಾಡೋ ಅಂಶಗಳಾಗಿರ್ಬೋದು. ಸೊ ತುಕ್ಕು ಹಿಡಿದಂತೆ ತಡೆಯತಕ್ಕಂಥ ವಿಧಾನಗಳಾಗಿರ್ಬೋದು, ವಾಹಕ ರೋಧ ಅವಲಂಬಿಸಿರುವ ಅಂಶಗಳಾಗಿರ್ಬೋದು, ಜೂಲ್ನ ಉಷ್ಣೋತ್ಪಾದನೆ ನಿಯಮದ ಮೇಲೆ ಕೆಲಸ ಮಾಡುವ ಸಾಧನಗಳಾಗಿರ್ಬೋದು. ಇವು ಭಾಳಷ್ಟು ಮುಖ್ಯವಾಗಿರ್ತಕ್ಕಂಥ ಅತಿ ಸರಳವಾದಂಥ ಹೈಡ್ರೋಕಾರ್ಬನ್ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ. ಮತ್ತು ಕಮಟುವಿಕೆ ಅಂದರೆ ಏನು ಮತ್ತು ಕಮಟುವಿಕೆಯನ್ನು ತಡೆಗಟ್ಟಲು ಇರತಕ್ಕಂತಹ ಕ್ರಮಗಳ ಬಗ್ಗೆ 100% ಎಕ್ಸಾಮ್ದಲ್ಲಿ ಕೇಳ್ತಾರೆ. ಅದೇ ರೀತಿಯಾಗಿ ಓವರ್ಲೋಡ್ ಅನ್ನು ತಪ್ಪಿಸಲಿಕ್ಕೆ ಇರತಕ್ಕಂಥ ಕ್ರಮಗಳಾಗಿರ್ಬೋದು, ಓವರ್ಲೋಡ್ ಉಂಟಾಗಲು ಕಾರಣ ಏನು ಇರಬಹುದು ಅನ್ನುವಂಥ ಪ್ರಶ್ನೆ ಆಗಿರ್ಬೋದು. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥಗಳು. ಸೊ ಅದರ ಜೊತೆಗೆ ಅಯಾನಿಕ್ ಸಂಯುಕ್ತಗಳ 4 ಗುಣಗಳ ಬಗ್ಗೆ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಸಾಬೂನು ಕೊಳೆಯನ್ನು ಸ್ವಚ್ಛಗೊಳಿಸಲಿಕ್ಕೆ ಇರತಕ್ಕಂಥ ಪ್ರಕ್ರಿಯೆ ಬಗ್ಗೆ 100% ಆಗಿ ಸೊ 2 ಅಥವಾ 3 ಅಂಕಗಳಿಗೆ ಈ ಸಾಬೂನು ಸ್ವಚ್ಛಗೊಳಿಸುವಂಥ ಕ್ರಿಯೆ ಬಗ್ಗೆ ಕೇಳ್ತಾರೆ. ಇದನ್ನು ತಪ್ಪದೆ ತಯಾರಿ ಮಾಡಿಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಅದರ ಜೊತೆಗೆ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ಸೋಡಿಯಂ ಕ್ಲೋರೈಡ್ ಅಥವಾ ಮ್ಯಾಗ್ನೀಷಿಯಂ ಕ್ಲೋರೈಡ್ನ ಚುಕ್ಕಿ ರಚನೆ, ಇದರ ಬಗ್ಗೆ ವಿವರಣೆ ನೀಡಿರಿ ಅನ್ನುವಂಥ ಪ್ರಶ್ನೆ 100% ಆಗಿ ನಾಳೆ ಪರೀಕ್ಷೆಯಲ್ಲಿ 2 ಮಾರ್ಕ್ಸಿಗೆ ಬಂದೇ ಬರುತ್ತೆ. ತಪ್ಪದೇ ತಯಾರಿ ಮಾಡಿಕೊಳ್ಳಿ. ಸೊ ಅದರ ಜೊತೆಗೆ ಸಸ್ಯಗಳ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಜರುಗತಕ್ಕಂಥ ಘಟನೆಗಳಿರ್ಬೋದು. ಸೊ ಇವು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥವುಗಳಾಗಿವೆ, ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವುಗಳು. ಮತ್ತು ಎಸ್ಟ್ರೀಕರಣ ಅಂದರೆ ಏನು, ಎಥನಾಲ್ನಿಂದ ಇಥೀನ್, ಇದನ್ನು ಭಾಳ ಸಾರಿ ಕೇಳಲಾಗಿದೆ ಪ್ರಶ್ನೆಯನ್ನು. ಸೊ ಇದನ್ನು ತಪ್ಪದೇ ತಯಾರಿ ಮಾಡಿಕೊಳ್ಳಿ ಅಂತ ಹೇಳ್ತೀನಿ. ಸೊ ಅದರ ಜೊತೆಗೆ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಪಾಠದಲ್ಲಿ ಬರ್ತಕ್ಕಂಥ ನಕ್ಷತ್ರಗಳು ಮಿನುಗುತ್ತವೆ, ಆದರೆ ಗ್ರಹಗಳು ಏಕೆ ಮಿನುಗುವುದಿಲ್ಲ ಅನ್ನುವಂಥ ಪ್ರಶ್ನೆಗಳಾಗಿರ್ಬೋದು. ಕಾಂತೀಯ ಬರವಣಿಗೆಗಳ ಗುಣಲಕ್ಷಣಗಳನ್ನು ತಿಳಿಸಿ ಅಂತಕ್ಕಂಥ ಪ್ರಶ್ನೆ ಆಗಿರ್ಬೋದು. ಸೊ ವಾತಾವರಣದಲ್ಲಿ ಕಾಮನಬಿಲ್ಲು ಉಂಟಾಗೋಕ್ಕೆ ವಿದ್ಯಮಾನವನ್ನು ವಿವರಿಸಿ ಅನ್ನುವಂತಹ ಪ್ರಶ್ನೆ ಆಗಿರ್ಬೋದು. ಸೊ ಇವೆಲ್ಲವುಗಳು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳಾಗಿವೆ. ಸೊ ಅದರ ಜೊತೆಗೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ನೊಂದು ಕ್ವಶನ್ ಇದೆ, ಯಾವುದಂತಂದರೆ ಸೊ ಈ ಅಪ್ಲಿಕೇಶನ್ ಲೆವೆಲ್ ಕ್ವಶನ್. ಬೆಳಕಿನ
ವಕ್ರೀಭವನ ಸೂಚ್ಯಂಕಕ್ಕೆ ಸಂಬಂಧಪಟ್ಟಂತೆ ಇರತಕ್ಕಂಥ ಈ ಒಂದು ಪ್ರಶ್ನೆ ಏನಿದೆ, ಇದು ಭಾಳ ಸಾರಿ ನಾನು ರಿಪೀಟ್ ಮಾಡಿದ್ದೀನಿ. ನನ್ನ ಹಳೆ ವಿಡಿಯೋಗಳಲ್ಲಿ ಸಹ ಇದ್ರ ಬಗ್ಗೆ ಬಹಳಷ್ಟು ವಿವರಣೆಯನ್ನು ನೀಡಿದ್ದೀನಿ. ಸೊ ಇದನ್ನು ಸಹ ತಪ್ಪದೇ ತಯಾರಿ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೆ ಇದು 3 ಅಂಕದ ಅಥವಾ 2 ಅಂಕದ ಪ್ರಶ್ನೆ ಯಾವುದಂತಂದರೆ ಮಾನವನ ಸಣ್ಣಕರಳಿನಲ್ಲಿ ನಡೀತಕ್ಕಂಥ ಜೀರ್ಣಕ್ರಿಯೆಯನ್ನು ವಿವರಿಸಿ ಅನ್ನುವಂತಹ ಪ್ರಶ್ನೆ ಏನಿದೆ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಸೊ ಇವುಗಳನ್ನು ತಪ್ಪದೇ ತಯಾರಿ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಅದರ ಜೊತೆಗೆ ಈ pH ನ ಮೌಲ್ಯವನ್ನು ಕೊಟ್ಟಿರ್ತಕ್ಕಂಥಗಳು. ಸೊ ಅವುಗಳ ಆಧಾರದ ಮೇಲೆ H+ ಅಯಾನುಗಳು ಯಾವುದರಲ್ಲಿ ಹೆಚ್ಚಾಗಿವೆ, ಯಾವುದರಲ್ಲಿ ಕಡಿಮೆ ಆಗಿದೆ, ಯಾವುದು ಹೆಚ್ಚು ಆಮ್ಲೀಯ, ಯಾವುದು ಕಡಿಮೆ ಆಮ್ಲೀಯತೆಯನ್ನು ಹೊಂದಿದೆ, ಯಾವುದು ಪ್ರಬಲ ಪ್ರತ್ಯಾಮ್ಲವಾಗಿದೆ, ಯಾವುದು ದುರ್ಬಲ ಪ್ರತ್ಯಾಮ್ಲವಾಗಿದೆ. ಸೊ ಈ ರೀತಿಯ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಅದನ್ನು ತಪ್ಪದೇ ತಯಾರಿ ಮಾಡ್ಕೊಳ್ಳಿ. ಸೊ ಅದರ ಜೊತೆಗೆ ಓಝೋನ್ ಅಂದರೆ ಏನು, ಓಝೋನ್ ಕಾರ್ಯವನ್ನು ತಿಳಿಸಿ ಮತ್ತು ಓಝೋನ್ ಶಿಥಿಲಗೊಳ್ಳುವುದಕ್ಕೆ ಕಾರಣ ಏನು ಅನ್ನುವಂಥದ್ದು. ಸೊ 2 ಅಂಕಕ್ಕೆ 100% ನಾಳೆ ಎಕ್ಸಾಮ್ನಲ್ಲಿ ಬಂದೇ ಬರುತ್ತೆ. ಸೊ ಅದರ ಜೊತೆಗೆ ನಿಮ್ನ ದರ್ಪಣದ ಉಪಯೋಗಗಳನ್ನು ತಿಳಿಸಿ ಅನ್ನುವಂಥದ್ದು, ಅಥವಾ ಪೀನ ದರ್ಪಣದ ಉಪಯೋಗಗಳನ್ನು ತಿಳಿಸಿ, ಅಥವಾ ನಿಮ್ನ ಮತ್ತು ಪೀನ ದರ್ಪಣದ ವ್ಯತ್ಯಾಸಗಳಿರ್ಬೋದು, ಪೀನ ಮಸೂರ ಮತ್ತು ನಿಮ್ನ ಮಸೂರಗಳ ವ್ಯತ್ಯಾಸಗಳಿರ್ಬೋದು, ಅಥವಾ ದರ್ಪಣ ಮತ್ತು ಮಸೂರಗಳ ವ್ಯತ್ಯಾಸಗಳಿರ್ಬೋದು. ಸೊ ಇವುಗಳನ್ನು ತಪ್ಪದೇ ತಯಾರಿ ಮಾಡಿ ಅಂತ ಹೇಳ್ತೀನಿ. ಸೊ ಈ ಎಲ್ಲ ಪ್ರಶ್ನೆಗಳ ಜೊತೆಗೆ ವ್ಯತ್ಯಾಸ ಪ್ರಶ್ನೆಗಳು ಸಹ ಭಾಳಷ್ಟು ಮುಖ್ಯವಾಗಿವೆ. ಈ ವ್ಯತ್ಯಾಸ ಪ್ರಶ್ನೆಗಳಲ್ಲಿ ಯಾವ್ಯಾವ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ ಅಂದರೆ, ಅಂತರಶ್ನ ಕ್ರಿಯೆ, ಬಹಿರುಷ್ಣ ಕ್ರಿಯೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಉತ್ಕರ್ಷಣ ಮತ್ತು ಅಪಕರ್ಷಣ ಕ್ರಿಯೆಗಳು, ಸೊ ಇವು ಸಹ ಭಾಳಷ್ಟು ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆಗಳಾಗಿವೆ. ಸೊ ಇದರ ಜೊತೆಗೆ ಹುರಿಯುವಿಕೆ ಮತ್ತು ಕಾಸುವಿಕೆಗಳ ನಡುವಿನ ವ್ಯತ್ಯಾಸ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ತಪ್ಪದೇ ತಯಾರಿ ಮಾಡ್ಕೊಳ್ಳಿ. ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ನಡುವಿನ ವ್ಯತ್ಯಾಸ, 2 ವ್ಯತ್ಯಾಸಗಳನ್ನು ಬರೆದರೆ 2 ಮಾರ್ಕ್ಸ್ ಸಿಗ್ತವೆ. ಸೊ ಅವುಗಳನ್ನು ತಪ್ಪದೇ ತಯಾರಿ ಮಾಡ್ಕೊಳ್ಳಿ. ಅಪಧಮನಿ ಅಭಿಧಮನಿಗಳ ನಡುವಿನ ವ್ಯತ್ಯಾಸಗಳಿರ್ಬೋದು, ವಾಯುವಿಕ ಮತ್ತು ಅವಾಯುವಿಕ ಉಸಿರಾಟಗಳ ನಡುವಿನ ವ್ಯತ್ಯಾಸಗಳಿರ್ಬೋದು, ಕ್ಸೈಲಮ್ ಫ್ಲೋಯಮ್ಗಳ ನಡುವಿನ ವ್ಯತ್ಯಾಸ ಇರ್ಬೋದು, ಕೇಂದ್ರ ನೆರವಿಯು ಅಥವಾ ಪರಿಧಿ ನೆರವಿಯುಗಳ ನಡುವಿನ ವ್ಯತ್ಯಾಸ ಇರ್ಬೋದು. ಸೊ ಈಗಾಗಲೇ ನಿಮಗೆ ಹೇಳಿದಂತೆ ಪೀನ ಮಸೂರ ನಿಮ್ನ ಮಸೂರಗಳ ನಡುವಿನ ವ್ಯತ್ಯಾಸ, ಪೀನ ದರ್ಪಣ ನಿಮ್ನ ದರ್ಪಣಗಳ ನಡುವಿನ ವ್ಯತ್ಯಾಸ, ರೋಧಕಗಳ ಸರಣಿ ಮತ್ತು ಸಮಾಂತರ ಜೋಡಣೆ ನಡುವಿನ ವ್ಯತ್ಯಾಸ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಇಷ್ಟೆಲ್ಲ ವ್ಯತ್ಯಾಸಗಳ ಜೊತೆಗೆ ಇನ್ನು 5 ಅಂಕದ ಪ್ರಶ್ನೆ, ತಮಗೆಲ್ಲ ಗೊತ್ತಿರುವಂತೆ 38ನೇ ಪ್ರಶ್ನೆ ಏನಿರುತ್ತೆ ವಾರ್ಷಿಕ ಪರೀಕ್ಷೆಯಲ್ಲಿ. ಸೊ ಆ ವಾರ್ಷಿಕ ಪರೀಕ್ಷೆಯಲ್ಲಿ ಬರ್ತಕ್ಕಂತಹ 38ನೇ ಕ್ವೆಶ್ಚನ್ ನಂಬರ್ ಏನಿದೆ, ಸೊ ಅದರಲ್ಲಿ ಕೇಳಬಹುದಾಗಿರ್ತಕ್ಕಂತಹ 100% ಕೇಳ್ತಕ್ಕಂಥ ಪ್ರಶ್ನೆ ಯಾವುದಂತಂದರೆ, ಜೀವಿಗಳು ಏಕೆ ಸಂತಾನ ನಡೆಸುತ್ತೆ ಅನ್ನುವಂಥ ಪಾಠದಿಂದ 5 ಅಂಕದ ABC ಅಥವಾ A ಅಥವಾ B ಅನ್ನುವಂತಹ ಆಪ್ಷನ್ಸ್ಗಳೊಂದಿಗೆ ಬರ್ತಕ್ಕಂತಹ ಒಂದು ಪ್ರಶ್ನೆ, 5 ಅಂಕದ ಪ್ರಶ್ನೆ. ಸೊ ಹಾಗಾದರೆ ಅದರಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ ಅಂತಕ್ಕಂಥದ್ದು ನೋಡ್ತಾ ಹೋಗೋಣ. ಸೊ ತಪ್ಪದೇ ಅದನ್ನು ಸರಿಯಾಗಿ ನೋಡ್ಕೊಳ್ಳಿ. ಸೊ ಒಂದನೇದು ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯ ವಿಧಗಳು. ಸೊ ಇವುಗಳ ಬಗ್ಗೆ ತಪ್ಪದೇ ನೀವೆಲ್ಲರೂ ನೋಡ್ಕೊಳ್ಳೇಬೇಕು. ಪುನರುತ್ಪಾದನೆ ಇರ್ಬೋದು, ಮಗುವಿಕೆ ಇರ್ಬೋದು, ಸೊ ಆಮೇಲೆ ತುಂಡರಿಕೆ ಇರ್ಬೋದು, ಆಮೇಲೆ ದ್ವಿದಳ ಇರ್ಬೋದು. ಸೊ ಇವೆಲ್ಲಗಳ ಜೊತೆಗೆ ಇವುಗಳ ವಿವರಣೆ ಇರ್ಬೋದು, ಅವುಗಳಿಗೆ ಉದಾಹರಣೆಗಳಿರ್ಬೋದು. ಸೊ ಇವೆಲ್ಲವುಗಳು ತಪ್ಪದೇ ತಯಾರಿ ಮಾಡಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಸೊ ಅದರ ಜೊತೆಗೆ ಬೀಜಗಳ ಉತ್ಪಾದನೆ ಇರ್ಬೋದು, ಬಹು ವಿತರಣೆ ಇರ್ಬೋದು. ಸೊ ಅವುಗಳು ಯಾವ ರೀತಿ ಇರುತ್ತೆ ಮತ್ತು ಅದರ ಉದಾಹರಣೆಗಳಿಗೆ ಸಂಬಂಧಪಟ್ಟ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಸೊ ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾಯ ಸಂತಾನೋತ್ಪತ್ತಿ ಯಾವುದಾದ್ರೂ 4 ಅನುಕೂಲಗಳನ್ನು ತಿಳಿಸಿ, ಅಥವಾ ರೈತರಿಗೆ ಯಾವ ರೀತಿ ಅನುಕೂಲವಾಗಿ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಇನ್ನು ಲೈಂಗಿಕ ಸಂತಾನೋತ್ಪತ್ತಿ ಅಂದರೆ ಏನು, ಮತ್ತು ಸ್ವಕೀಯ ಪರಾಗಸ್ಪರ್ಶ ಮತ್ತು ಪರಕೀಯ ಪರಾಗಸ್ಪರ್ಶಗಳ ನಡುವಿನ ವ್ಯತ್ಯಾಸಗಳಿರ್ಬೋದು. ಕೇಸರ ಮಾತ್ರ ಹೊಂದಿರುವ ಹೂಗಳಲ್ಲಿ ಸ್ವಕೀಯ ಪರಾಗಸ್ಪರ್ಶ ಸಾಧ್ಯವೇ ಅಂತಕ್ಕಂತಹ ನಿಮ್ಮ ಉತ್ತರವನ್ನು ಸಮರ್ಥಿಸಿ ಅನ್ನುವಂತಹ ಪ್ರಶ್ನೆ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಮತ್ತು ಬೀಜವೊಂದು ಭವಿಷ್ಯದ ಸಸ್ಯವಾಗಿ ಹೇಗೆ ಬೆಳೆಯುತ್ತದೆ ಅನ್ನುವಂಥದ್ದು ಸಹ ಬಹಳಷ್ಟು ಮುಖ್ಯವಾಗಿರ್ತಕ್ಕಂತಹ ಒಂದು ಪ್ರಶ್ನೆಯಾಗಿದೆ. ಸೊ ಇವುಗಳ ಜೊತೆಗೆ ನಿಷೇಚನದ ನಂತರ ಹೂವಿನಲ್ಲಿ ಆಗುವ ಬದಲಾವಣೆಗಳೇನು ಅನ್ನುವಂಥದ್ದು 100% ಎಕ್ಸಾಮ್ದಲ್ಲಿ ಕೇಳ್ತಾರೆ. ಮತ್ತು ಪುರುಷರಲ್ಲಿ ವೃಷಣಗಳು ಕಿಬ್ಬಟ್ಟೆಯ ಹೊರಗೆ ಇರುತ್ತವೆ ಏಕೆ ಅನ್ನುವಂಥ ಪ್ರಶ್ನೆ ಆಗಿರ್ಬೋದು. ಈ ಮಾನವನ ಗಂಡು ಸಂತಾನೋತ್ಪತ್ತಿ ವಿವಿಧ ಭಾಗಗಳು ಮತ್ತು ಅವುಗಳ ಕಾರ್ಯಗಳು 2 ಭಾಗಗಳನ್ನು ಕೊಟ್ಟು ಆ ಭಾಗಗಳ ಕಾರ್ಯಗಳನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಅದೇ ರೀತಿಯಾಗಿ ಮಾನವನ ಹೆಣ್ಣು ಸಂತಾನೋತ್ಪತ್ತಿ ವಿವಿಧ ಭಾಗಗಳು ಮತ್ತು ಅವುಗಳ ಕಾರ್ಯಗಳನ್ನು ಕೇಳುವಂತಹ ಸಾಧ್ಯತೆ ಇರುತ್ತೆ. ಸೊ ಅವುಗಳೆಲ್ಲವುಗಳನ್ನು ತಪ್ಪದೇ ತಯಾರಿ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೆ ಋತುಚಕ್ರ ಎಂದರೇನು, ಅದು ಋತುಚಕ್ರ ಹೇಗೆ ಉಂಟಾಗುತ್ತೋ, ಅಂಡವು ಫಲಿತಗೊಳ್ಳದಿದ್ದರೆ ಏನಾಗುತ್ತದೆ ಅನ್ನುವಂಥ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಸೊ ಈ ಎಲ್ಲ ಅಂಶಗಳು ಭಾಳಷ್ಟು ಮುಖ್ಯವಾಗಿರ್ತಕ್ಕಂಥಗಳು. ಸೊ ಈ ಎಲ್ಲ ಅಂಶಗಳ ಜೊತೆ ಜರಾಯು ಅಂದರೆ ಏನು, ಜರಾಯುವಿನ ಕಾರ್ಯಗಳಿರ್ಬೋದು, ಮಾನವನ ಸ್ತ್ರೀ ಸಂತಾನೋತ್ಪತ್ತಿಯಲ್ಲಿ ಅಂಡ ಭ್ರೂಣವಾಗಿ ಅಭಿವೃದ್ಧಿಗೊಳ್ಳತಕ್ಕಂಥ ಪ್ರಕ್ರಿಯೆ ಇರ್ಬೋದು, ಅಂದರೆ ಭ್ರೂಣ ತಾಯಿ ದೇಹದಲ್ಲಿ ಯಾವ ರೀತಿ ಬೆಳವಣಿಗೆಯನ್ನು ಹೊಂದತೆ ಅನ್ನುವಂಥ ಪ್ರಶ್ನೆಗಳ ಇರ್ಬೋದು. ಸೊ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಮತ್ತು ಲೈಂಗಿಕ ಸಂಪರ್ಕದಿಂದ ಹರಡ್ತಕ್ಕಂಥ ರೋಗಗಳ ಬಗ್ಗೆ, ಸೊ ಬ್ಯಾಕ್ಟೀರಿಯಾದಿಂದ ಅಥವಾ ವೈರಸ್ನಿಂದ ಹರಡ್ತಕ್ಕಂಥ ರೋಗಗಳ ಕುರಿತಾಗಿ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಆಮೇಲೆ ಗರ್ಭ ನಿರೋಧಕದ 3 ವಿಧಾನಗಳ ಬಗ್ಗೆ ಕೇಳುವಂಥ ಸಾಧ್ಯತೆ ಇರುತ್ತೆ. 100% ಕೇಳ್ತಾರೆ. ಸೊ ಈ ಎಲ್ಲ ಅಂಶಗಳನ್ನ ಏನು 5 ಮಾರ್ಕ್ಸಿಗೆ ಹೇಳ್ತಾ ಇದ್ದೀನಿ, ಇದನ್ನು ತಪ್ಪದೇ ತಯಾರು ಮಾಡಿದರೆ 100% 5 ಮಾರ್ಕ್ಸ್ ನಿಮಗೆ ಕಟ್ಟಿಟ್ಟ ಬುತ್ತಿ ಅಂತಕ್ಕಂಥದ್ದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೆ ಸಸ್ಯಗಳು ತ್ಯಾಜ್ಯ ಪದಾರ್ಥಗಳನ್ನು ಹೊರಹಾಕಲು ಬಳಸ್ತಕ್ಕಂತಹ ವಿಧಾನಗಳ ಬಗ್ಗೆ ಎಕ್ಸಾಮಲ್ಲಿ ಕೇಳುವಂಥ ಸಾಧ್ಯತೆ ಇರುತ್ತೆ. ಅದರ ಜೊತೆಗೆ ಸಸ್ಯಗಳಲ್ಲಿ ಬಾಷ್ಪಯೋಜನೆಯ ಪ್ರಾಮುಖ್ಯತೆಯನ್ನು ತಿಳಿಸ್ರಿ ಅನ್ನುವಂಥ ಪ್ರಶ್ನೆಯು ಸಹ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಸೊ
ಸೊ ಅದೇ ರೀತಿಯಾಗಿ ಮುಂದುವರಿದಂತೆ ಅನುವಂಶಿ ಪಾಠದಲ್ಲಿ 4 ಅಂಕಕ್ಕೆ ಕೇಳ್ತಕ್ಕಂಥ ಪ್ರಶ್ನೆಗಳು ಏನೇನಿರ್ಬೋದು ಅಂತ ನೋಡಿದಾಗ, ಸೊ ಅನುವಂಶಿತೆ ಅಂದರೆ ಏನಿರಬಹುದು, DNA ಸ್ವಪ್ರತೀಕರಣ ಎಂದರೇನು ಅನ್ನೋಂಥ ಪ್ರಶ್ನೆ ಕೇಳಿರ್ಬೋದು, ಏಕತಳೀಕರಣ ಅಂದರೆ ಏನು ಮತ್ತು ಅದರ ಚಕ್ಕರ್ ಬೋರ್ಡ್, ದ್ವಿತಳೀಕರಣ ಅಂದರೆ ಏನು ಮತ್ತು ಅದರ ಚಕ್ಕರ್ ಬೋರ್ಡ್, ಹೆಣ್ಣು ಲಿಂಗವು ಹೇಗೆ ನಿರ್ಧರಿಸಲ್ಪಡ್ತು, ಮಗುವಿನ ಲಿಂಗವು ಹೇಗೆ ನಿರ್ಧರಿಸಲ್ಪಡುತ್ತದೆ ಅಂತಕ್ಕಂಥ ಕ್ವಶನ್ ಇರ್ಬೋದು, ಅಥವಾ ಮಾನವರಲ್ಲಿ ಗಂಡು ಮಗುವಿನ ಲಿಂಗವು ಹೇಗೆ ನಿರ್ಧರಿಸಲ್ಪಡುತ್ತದೆ ಅಂತಕ್ಕಂಥ ಕ್ವಶನ್ ಇರ್ಬೋದು. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳಾಗಿವೆ ಇವು. ಸೊ ಈ ರೀತಿ ಚಕ್ಕರ್ ಬೋರ್ಡ್ಗೆ ಸಂಬಂಧಪಟ್ಟಂತೆ, ಏಕತಳೀಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ನೀಡಿ ಸೊ ವಿವರಣೆಯನ್ನು ನೀಡೋದ್ರ ಜೊತೆಗೆ ಚಕ್ರ ಬೋರ್ಡನ್ನು ರಚಿಸಿ ಅನ್ನುವಂತಹ ಪ್ರಶ್ನೆಯನ್ನು ಕೇಳುವಂಥದ್ದಿರುತ್ತೆ. ಸೊ ತಪ್ಪದೆ ಅವುಗಳನ್ನು ತಯಾರಿ ಮಾಡಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಸೊ ಅದರ ಜೊತೆಗೆ ಮಾನವನ ಮಿದುಳಿನಲ್ಲಿ ಮುಂಮೆದುಳು, ಮೆಡುಲ್ಲ ಮತ್ತು ಅನುಮಸ್ತಿಷ್ಕದ ಕಾರ್ಯಗಳನ್ನು ಬರೆಯಿರಿ ಅನ್ನುವಂಥ ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಇವುಗಳನ್ನು ತಪ್ಪದೆ ತಯಾರಿ ಮಾಡ್ಕೊಳ್ಳಿ. ಮುಂಮೆದುಳಿನ ಕಾರ್ಯಗಳಿರ್ಬೋದು, ಮೆಡುಲ್ನ ಕಾರ್ಯ ಇರ್ಬೋದು, ಅಥವಾ ಅನುಮಸ್ತಿಷ್ಕದ ಕಾರ್ಯ ಇರ್ಬೋದು. ಸೊ ಅದರ ಜೊತೆಗೆ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳ ಪಾಠದಲ್ಲಿ ಬರ್ತಕ್ಕಂತಹ ಚುಕ್ಕಿ ರಚನೆಗಳು, ಹೈಡ್ರೋಜನ್ ಇರ್ಬೋದು, ಆಕ್ಸಿಜನ್ ಇರ್ಬೋದು, ನೈಟ್ರೋಜನ್ ಇರ್ಬೋದು, ಸೊ ಮೀಥೇನ್ ಇರ್ಬೋದು, ಸೊ ಅದರ ಜೊತೆಗೆ ಈಥೇನ್ ಇರ್ಬೋದು, ಈಥೀನ್ ಇರ್ಬೋದು, ಆಮೇಲೆ ಕ್ಲೋರಿನ್ ಇರ್ಬೋದು, ಬೆಂಜಿನ್ ಇರ್ಬೋದು, ಇವುಗಳ ರಚನಾ ಸೂತ್ರಗಳಿರ್ಬೋದು. ಸೊ ಇವುಗಳಷ್ಟು ಬಹಳಷ್ಟು ಮುಖ್ಯವಾಗಿರ್ತಕ್ಕಂತಹ ಚುಕ್ಕಿ ರಚನೆಗಳಾಗಿವೆ. ಇವುಗಳಲ್ಲಿ ಒಂದು ಚುಕ್ಕಿ ರಚನೆ ಬರುವಂಥ ಸಾಧ್ಯತೆ ಇರುತ್ತೆ, ತಪ್ಪದೆ ತಯಾರಿ ಮಾಡ್ಕೊಳ್ಳಿ. ಸೊ ಇದ್ರ ಜೊತೆಗೆ ರಚನಾ ಸಮಾಂಗಿಗಳ ಬಗ್ಗೆ 100% ಎಕ್ಸಾಮಲ್ಲಿ ಕೇಳ್ತಾರೆ. ಏನಂತಂದರೆ ರಚನಾ ಸಮಾಂಗಿಗಳು ಅಂದರೆ ಏನು ಮತ್ತು ರಚನಾ ಸಮಾಂಗಿಗಳ ಎರಡು ಏನು ರಚನಾ ಸಮಾಂಗಿಗಳು ಏನು ಬ್ಯೂಟೇನ್ ಮತ್ತು ಐಸೋಬ್ಯೂಟೇನ್ಗಳ ರಚನೆಯನ್ನು ಬರೀರಿ ಅನ್ನೋ ಪ್ರಶ್ನೆಗಳಾಗಿರ್ಬೋದು. ಕೆಟ್ನೀಕರಣ ಅಂದರೆ ಏನು, ಈ ಒಂದು ಕ್ವಶನನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಸೊ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳ ಪಾಠದಲ್ಲಿ ಬರ್ತಕ್ಕಂತಹ ಅಲ್ಕೈನ್ಸ್ ಇವುಗಳ ಸಾಮಾನ್ಯ ಅಣುಸೂತ್ರಗಳನ್ನು ಆಧಾರವಾಗಿಟ್ಟುಕೊಂಡು ಸೊ ಯಾವ ರೀತಿಯಾಗಿ ಕೆಲವೊಂದಷ್ಟು ಅಣುಸೂತ್ರಗಳನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ ಮತ್ತು ರಚನಾ ಸೂತ್ರ ಬರೀರಿ ಅನ್ನುವಂಥ ಕೇಳುವಂಥ ಸಾಧ್ಯತೆ ಇರುತ್ತೆ. ಸೊ ಈ ಎಲ್ಲ ಅಣುಸೂತ್ರ ಮತ್ತು ರಚನಾ ಸೂತ್ರಗಳಿರ್ಬೋದು. ಅಲಿಸೈಕ್ಲಿಕ್ ಹೈಡ್ರೋಕಾರ್ಬನ್ಗಳಿಗೆ ಸಂಬಂಧಪಟ್ಟಂತೆ ಸೈಕ್ಲೋಪ್ರೋಪೇನ್, ಸೈಕ್ಲೋಬ್ಯೂಟೇನ್, ಸೈಕ್ಲೋಪೆಂಟೇನ್, ಸೊ ಇವುಗಳ ಅಣುಸೂತ್ರ ಮತ್ತು ರಚನಾ ಸೂತ್ರಗಳ ಬಗ್ಗೆ ಕೇಳುವಂಥ ಸಾಧ್ಯತೆ ಇರುತ್ತೆ. ಆಮೇಲೆ ಬೆಂಜಿನ್ ಅಣುಸೂತ್ರ ಮತ್ತು ರಚನಾ ಸೂತ್ರ ಬರಲಿಕ್ಕೆ ಕೇಳುವಂಥ ಸಾಧ್ಯತೆ ಇರುತ್ತೆ. ಸೊ ಅದರ ಜೊತೆಗೆ ಕ್ರಿಯಾ ಗುಂಪುಗಳಿಗೆ ಸಂಬಂಧಪಟ್ಟಂತೆ ಇರತಕ್ಕಂಥ ಅಣುಸೂತ್ರಗಳಿರ್ಬೋದು, ರಚನಾ ಸೂತ್ರಗಳಿರ್ಬೋದು. ಸೊ ಅವುಗಳನ್ನು ಸಹ ಈ ಒಂದು ಪರೀಕ್ಷೆಯಲ್ಲಿ ಕೇಳುವಂಥದ್ದು ಬಹಳಷ್ಟು ಮಹತ್ವದಾಗಿರುತ್ತೆ. ಸೊ ಇವುಗಳೆಲ್ಲವುಗಳನ್ನು ತಪ್ಪದೆ ತಯಾರಿ ಮಾಡಿಕೊಳ್ಳಿ. ಸೊ ಇವುಗಳ ಜೊತೆಗೆ ಕೆಲವೊಂದಷ್ಟು ಬೆಳಕು ಪ್ರತಿಫಲನ ವಕ್ರೀಭವನ ಪಾಠದಲ್ಲಿ ಬರ್ತಕ್ಕಂಥ ಮಸೂರದ ಸೂತ್ರ ಇರ್ಬೋದು, ದರ್ಪಣದ ಸೂತ್ರ ಇರ್ಬೋದು, ಆ ಸೂತ್ರಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ಮತ್ತು ವರ್ಧನೆಗೆ ಸಂಬಂಧಪಟ್ಟಂತೆ ಇರತಕ್ಕಂಥ ಸೂತ್ರಗಳಿರ್ಬೋದು, ಬೆಳಕಿನ ವಕ್ರೀಭವನ ಸೂಚ್ಯಾಂಕಕ್ಕೆ ಸಂಬಂಧಪಟ್ಟಂತಹ ಸೂತ್ರ ಇರ್ಬೋದು, ಅದರ ಜೊತೆಗೆ ಮಸೂರದ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂಥ ಸೂತ್ರ ಇರ್ಬೋದು, ಬೆಳಕಿನ ವಕ್ರೀಭವನದ ಸ್ನೇಲ್ ನಿಯಮಕ್ಕೆ ಸಂಬಂಧಪಟ್ಟಂತೆ ಇರತಕ್ಕಂಥ ಸೂತ್ರ ಆಗಿರ್ಬೋದು, ವಿದ್ಯುಚ್ಛಕ್ತಿ ಪಾಠದಲ್ಲಿ ಬರ್ತಕ್ಕಂತಹ ರೋಧಗಳನ್ನು ಸಮಾಂತರದಲ್ಲಿ ಅಳವಡಿಸಿದಾಗಿರ್ಬೋದು, ಸರಣಿ ಕ್ರಮದಲ್ಲಿ ಅಳವಡಿಸಿದಾಗಿರ್ತಕ್ಕಂಥ ಸೂತ್ರ ಇರ್ಬೋದು, ಆಮೇಲೆ ವಿದ್ಯುತ್ ಪ್ರವಾಹದ ಸೂತ್ರ ಇರ್ಬೋದು, ರೋಧ ಮತ್ತು ರೋಧಶೀಲತೆಯ ಸೂತ್ರ ಇರ್ಬೋದು, ವಿಭವಾಂತರದ ಸೂತ್ರ ಇರ್ಬೋದು, ಆಮೇಲೆ ಈ ರೀತಿಯಾಗಿ ಇರತಕ್ಕಂತಹ ಅನೇಕ ಅಂಶಗಳು, ವಿದ್ಯುತ್ ಶಕ್ತಿಯ ಸಾಮರ್ಥ್ಯ. ಸೊ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಇರತಕ್ಕಂಥವು ಅಂಶಗಳಾಗಿರ್ಬೋದು. ಸೊ ಇವೆಲ್ಲಗಳು ಬಹಳಷ್ಟು ಮುಖ್ಯವಾಗಿರ್ತಕ್ಕಂತಹ ಅಂಶಗಳಾಗಿವೆ. ಸೊ ಇದರ ಜೊತೆಗೆ ನಾನು ಬಹಳಷ್ಟು ಮುಖ್ಯವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಏನಂತಂದರೆ, ದರ್ಪಣದ ವರ್ಧನೆ ಪ್ಲಸ್ ಇದ್ದರೆ ಸಮತಲ ದರ್ಪಣ. ಸೊ ದರ್ಪಣದ ವರ್ಧನೆ +1ಗಿಂತ ಕಡಿಮೆ ಇದ್ದರೆ ಅದು ಪೀನ ದರ್ಪಣ. ಸೊ ದರ್ಪಣದ ವರ್ಧನೆ -1 ಅಥವಾ ಹೆಚ್ಚು ಇದ್ದರೆ ನಿಮ್ನ ದರ್ಪಣ. ಸೊ ಈ ಅಂಶಗಳ ಕಡೆಗೆ ತಾವು ತಪ್ಪದೆ ಗಮನವನ್ನು ಹರಿಸಬೇಕು. ಅದರ ಜೊತೆಗೆ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ಭೂ ಸಂಪರ್ಕತೆಯ ಕಾರ್ಯಗಳಿರ್ಬೋದು ಮತ್ತು ಒಂದು ವಿದ್ಯುತ್ ಮಂಡಲದಲ್ಲಿ ಅಮೀಟರ್ ಮತ್ತು ವೋಲ್ಟ್ ಮೀಟರ್ಗಳನ್ನು ಹೇಗೆ ಸಂಪರ್ಕಿಸಬೇಕು, ವಿದ್ಯುತ್ ಮಂಡಲ ಈ ಉಪಕರಣದ ಉಪಯೋಗ ಏನು ಅನ್ನುವಂಥ ಪ್ರಶ್ನೆ ಭಾಳ ಸರಿ ರಿಪೀಟ್ ಆಗಿರ್ತಕ್ಕಂಥದ್ದು. ಆದ್ದರಿಂದ ಇವುಗಳನ್ನು ತಪ್ಪದೆ ತಯಾರಿ ಮಾಡಿ. ಸೊ ಈ ಎಲ್ಲ ಅಂಶಗಳ ಜೊತೆಗೆ ವಿದ್ಯುಚ್ಛಕ್ತಿ ಪಾಠದಲ್ಲಿ ಬರ್ತಕ್ಕಂಥ ಏನು ಸಮಸ್ಯೆಗಳಿವೆ ಆ ಸಮಸ್ಯೆಗಳು ಸಹ ಭಾಳಷ್ಟು ಮುಖ್ಯವಾಗಿರ್ತಕ್ಕಂಥಗಳು. ಸೊ ಇಲ್ಲಿ ತಾವು ನೋಡ್ತಾ ಇದ್ದೀರಿ, ಪರೀಕ್ಷೆಯಲ್ಲಿ ಯಾವಾಗಲೂ ಒಂದು ಮಂಡಲದ ರೇಖಾನಕ್ಷೆಯನ್ನು ಕೊಟ್ಟು ಅಥವಾ ಮಂಡಲದ ನಕ್ಷೆಯನ್ನು ನೀಡಿ, ಸೊ ಆ ನಕ್ಷೆಯ ಆಧಾರದ ಮೇಲೆ ಅದರಲ್ಲಿ ನೀಡಿರ್ತಕ್ಕಂತಹ ರೋಧಕಗಳು ಸರಣಿಯಲ್ಲಿವೆಯೋ ಸಮಾಂತರದಲ್ಲಿವೆಯೋ ಇವೆಲ್ಲವುಗಳನ್ನು ನೋಡಿಕೊಂಡು ಒಟ್ಟು ರೋಧವನ್ನು ಕಂಡುಹಿಡಿಯಲಿಕ್ಕೆ ಕೇಳ್ತಕ್ಕಂಥ ಪ್ರಶ್ನೆ ಆಗಿರ್ಬೋದು. ಸೊ ಆ ಒಟ್ಟು ರೋಧವನ್ನು ಕಂಡುಹಿಡಿದ ಮೇಲೆ ಅದರ ವಿದ್ಯುತ್ ಪ್ರವಾಹ ಮಂಡಲದ ಒಟ್ಟು ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಲಿಕ್ಕೆ ಇರತಕ್ಕಂತಹ ಪ್ರಶ್ನೆ ಕೇಳಿರುವಂಥ ಸಾಧ್ಯತೆ ಬಹಳಷ್ಟು ಹೆಚ್ಚಾಗಿದೆ. ಆದ್ದರಿಂದ ವಿದ್ಯುಚ್ಛಕ್ತಿ ಪಾಠದಿಂದಲೇ ಸಹ 4 ಅಂಕದ ಒಂದು ಸಮಸ್ಯೆ ಅಥವಾ 2 ಅಂಕದ ಒಂದು ಸಮಸ್ಯೆ ಬರುವಂಥ ಸಾಧ್ಯತೆ ಇರುತ್ತೆ. ಸೊ ಮಕ್ಕಳು ಅದನ್ನು ತಪ್ಪದೆ ತಯಾರಿ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಅದೇ ರೀತಿಯಾಗಿ ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ, ಇದು ಸಹ ವಿದ್ಯುಚ್ಛಕ್ತಿ ಪಾಠಕ್ಕೆ ಸಂಬಂಧಪಟ್ಟಂತೆ ಇರತಕ್ಕಂಥ ಸಮಸ್ಯೆ. ಸೊ ಈ ರೀತಿ ಸಮಸ್ಯೆಗಳನ್ನು ತಪ್ಪದೆ ತಯಾರಿ ಮಾಡಿಕೊಳ್ಳಿ. ಸೊ ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಈ ಒಂದು ತಿಂಗಳ ಏನು ವಿದ್ಯುತ್ ಬಿಲ್ ಬರುತ್ತೆ ಆ ವಿದ್ಯುತ್ ಬಿಲ್ಗೆ ಸಂಬಂಧಪಟ್ಟಂತೆ ಇರತಕ್ಕಂಥ ಸಮಸ್ಯೆ ಇರ್ಬೋದು. ಸೊ ಇವುಗಳನ್ನು ಆಲ್ರೆಡಿ ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ನಮ್ಮ ಚಾನೆಲ್ನಲ್ಲಿ ನಾವು ಈ ರೀತಿ ವಿದ್ಯುಚ್ಛಕ್ತಿ ಪಾಠಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ರೀತಿಯ ಸಮಸ್ಯೆಗಳನ್ನು ಕೇಳ್ಬೋದು, ಅವುಗಳನ್ನು ಯಾವ ರೀತಿ ಬಿಡಿಸಬೇಕು ಅನ್ನುವಂಥದ್ದನ್ನು ವಿವರಣೆಯೊಂದಿಗೆ ತಿಳಿಸಿದ್ದೀನಿ. ಅದರ ಜೊತೆಗೆ ಬೆಳಕು ಪ್ರತಿಫಲನ ವಕ್ರೀಭವನ ಪಾಠಕ್ಕೆ ಸಂಬಂಧಪಟ್ಟಂತೆಯೂ ಸಹ ಯಾವ ರೀತಿ ಸಮಸ್ಯೆಗಳನ್ನು ಕೇಳ್ಬೋದು, ಅವುಗಳಿಗೆ ಯಾವ ರೀತಿ ಪರಿಹಾರವನ್ನು ನಾವು ಸೂಚಿಸಬೇಕು ಅಂತಕ್ಕಂಥದ್ರ ಬಗ್ಗೆಯೂ ಸಹ ನಮ್ಮ ಈ ಹಿಂದಿನ ವಿಡಿಯೋಗಳಲ್ಲಿ ನಮ್ಮ ಚಾನಲ್ನ ನಾವು ಅಪ್ಲೋಡ್ ಮಾಡಿದ್ವಿ. ಸೊ ಅದನ್ನು ನೀವು ನೋಡಿಕೊಂಡು ಸೊ ಅದರ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಅದರ ಜೊತೆಗೆ ಇನ್ನೊಂದು ರೀತಿಯ ಪ್ರಶ್ನೆ,
ಏನು ಜೂಲಿನ ಉಷ್ಣೋತ್ಪಾದನಾ ನಿಯಮಕ್ಕೆ ಸಂಬಂಧಪಟ್ಟಂತೆ ಇರತಕ್ಕಂಥ ಸೂತ್ರವನ್ನು ಆಧಾರವಾಗಿಟ್ಟುಕೊಂಡು ಇರತಕ್ಕಂತಹ ಸಮಸ್ಯೆಗಳನ್ನು ಬಿಡಿಸ್ಕೊಳ್ಳೋದಾಗಿರ್ಬೋದು. ಇದ್ರ ಬಗ್ಗೆಯೂ ಸಹ ನಮ್ಮ ವಿಡಿಯೋದಲ್ಲಿ, ಹಳೆಯ ವಿಡಿಯೋದಲ್ಲಿ ನಾವು ವಿಷಯವನ್ನು ಪ್ರಸ್ತಾಪ ಮಾಡಿದ್ದೀವಿ. ಸೊ ನೋಡಿರಿ, ತಾವು ವಿದ್ಯುಚ್ಛಕ್ತಿ ಪಾಠದಲ್ಲಿ ಬರ್ತಕ್ಕಂಥ ಈ ರೀತಿಯ ಸಮಸ್ಯೆಗಳಿರ್ಬೋದು. ಆಮೇಲೆ ಬೆಳಕು ಪ್ರತಿಫಲನ ವಕ್ರೀಭವನ ಪಾಠಕ್ಕೆ ಸಂಬಂಧಪಟ್ಟಂತೆ ಇರತಕ್ಕಂತಹ ಈ ರೀತಿಯ ಸಮಸ್ಯೆಗಳಿಗೂ ಸಹ ತಾವುಗಳು ತಪ್ಪದೇ ತಯಾರಿ ಮಾಡಿಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಮುದ್ದು ಮಕ್ಕಳೇ, ಇಲ್ಲಿವರೆಗೆ ನಾವು ಈ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಪಾಸಿಂಗ್ ಪ್ಯಾಕೇಜ್ ಅನ್ನೋ ಒಂದು ನಿಮಗೆ ಯಾವ ರೀತಿ ಪ್ರಶ್ನೆಗಳು ಬರ್ಬೋದು, ಅವುಗಳಿಗೆ ಯಾವ ರೀತಿ ನಾವು ಉತ್ತರವನ್ನು ಸೂಚಿಸಬೇಕು ಅಂತಕ್ಕಂಥದ್ರ ಬಗ್ಗೆ ಇಲ್ಲಿವರೆಗೆ ಸುದೀರ್ಘವಾಗಿ ನಾವು ಚರ್ಚೆ ಮಾಡಿದ್ದೀವಿ. ಸೊ ನಾಳೆ ಬರೀತಕ್ಕಂಥ ಪರೀಕ್ಷೆ, ಸೊ ಈ ಎಲ್ಲ ಅಂಶಗಳನ್ನು ನೀವು ಕವರ್ ಮಾಡಿದ್ದೇ ಆದರೆ ಸೊ ತಾವುಗಳು 100% ಆಗಿ 60+ ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯತೆ ಇದೆ. ಸೊ ತಪ್ಪದೆ ಇವೆಲ್ಲವುಗಳನ್ನು ತಯಾರಿ ಮಾಡಿಕೊಳ್ಳಿ ಅಂತ ಹೇಳ್ತಾ, ನಾಳೆ ಪರೀಕ್ಷೆಗೆ ತಮಗೆಲ್ಲರಿಗೂ ಆಲ್ ದಿ ಬೆಸ್ಟ್, ಚೆನ್ನಾಗಿ ಬಿಡಿಸಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀನಿ. ಆಲ್ ದಿ ಬೆಸ್ಟ್, ಬಾಯ್ ಬಾಯ್.